ಈಗ ಯಾವ ರಾಜಕಾರಣ ನಡೀತು ಇಲ್ವೋ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಪ್ರಶ್ನೆ ಇಟ್ಟಿದ್ದು ನೀವು ರಾಷ್ಟ್ರಧ್ವಜ ಹಾರಿಸಿದ್ದಕ್ಕಲ್ಲ. ರಾಷ್ಟ್ರಧ್ವಜ ಅದು ಸರ್ವಮಾನ್ಯ, ಅದು ಎಲ್ಲದಕ್ಕಿಂತ ಎತ್ತರದಲ್ಲಿರಬೇಕು. ಹನುಮಧ್ವಜ ತೆಗೆದೇ ಹಾರಿಸ್ಬೇಕಿತ್ತ? ಇನ್ನೊಂದು ಧ್ವಜಸ್ತಂಭವನ್ನು 118 ಅಡಿ ಎತ್ತರದಲ್ಲಿ ಏರಿಸಿ ರಾಷ್ಟ್ರಧ್ವಜ ಹಾರಿಸಿ ಎಲ್ಲರೂ ಕರೆದಿದ್ರೆ ನಾವು ಸೇರಿಕೊಂಡು ರಾಷ್ಟ್ರಗೀತೆ ಹೇಳ್ತಿದ್ವಲ್ಲ. ನೀವು ಒಡೆದಾಳುವ ರಾಜಕಾರಣದ ಭಾಗವಾಗಿಯೇ ಹನುಮಧ್ವಜದ ವಿರುದ್ಧ ರಾಷ್ಟ್ರಧ್ವಜವನ್ನು ಎತ್ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರಿ. ಅದಕ್ಕೆ ನಾವು ಈಗಲೂ ಕರೆ ಕೊಡ್ತೀವಿ. ರಾಷ್ಟ್ರಧ್ವಜ ನಿಮಗೆ ಇಳಿಸೋದು ಕಷ್ಟ, ನಮಗೂ ಗೊತ್ತು. ಇನ್ನೊಂದು 118 ಅಡಿಯ ಎತ್ತರದಲ್ಲಿ ರಾಷ್ಟ್ರಧ್ವಜ ಇದ್ದರೆ 109 ಅಡಿನಲ್ಲಿ ಹನುಮಧ್ವಜ ಹಾರಿಸಿ. ಯಾಕೆ ಹನುಮಧ್ವಜ ಇಳಿಸಿದ್ರಿ? ನಿಮ್ಮ ಹನುಮಧ್ವಜ ಇಳಿಸಿದ ಹಿಂದೂ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ. ರಾಷ್ಟ್ರಧ್ವಜ ನೀವು ಎತ್ಕಟ್ಟಬೇಕು ಅಂತ ಹಾರಿಸಿದ್ದು ನಮಗೆ ಗೊತ್ತು. ಎತ್ಕಟ್ಟುವ ಸಂಗತಿ ಅಲ್ಲ, ಜೋಡಿಸೋ ಸಂಗತಿ ಅದು. ರಾಷ್ಟ್ರಧ್ವಜ ಎಲ್ಲರನ್ನೂ ಜೋಡಿಸೋ ಸಂಗತಿ. ನಿಮಗೇನು ಅಂದರೆ ಇಕ್ಕಟ್ಟಿಗೆ ಸಿಗಿಸ್ಬೇಕು. ಹನುಮಧ್ವಜ ಇಳಿಸಿದ್ದನ್ನು ಪ್ರಶ್ನೆ ಮಾಡಬಾರ್ದು. ಅದಕ್ಕೆ ತರಾತುರಿನಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ರಿ. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ನೀತಿ ನಿಯಮಗಳು ಇದಾವೋ ಇಲ್ವೋ? ಸಂತೋಷ, ರಾಷ್ಟ್ರಧ್ವಜನ ಹಾರಿಸಿದ್ದೀರಿ, ಒಳ್ಳೆಯದು. ಭಾರತ್ ಮಾತಾ ಕಿ ಜೈ ಅಂದಲೇ ನಮ್ಮ ಬಾಯಿಂದ ಭಾಷಣನೇ ಮಾತೇ ಶುರುವಾಗಲ್ಲ, ಒಳ್ಳೆಯದು. ಆದರೆ ನೀವು ಇನ್ನೊಂದು 109 ಅಡಿನಲ್ಲಿ ಹಾರಿಸಿ ಹನುಮಧ್ವಜನ, ಇನ್ನೊಂದು ಧ್ವಜಸ್ತಂಭ ಸ್ಥಾಪನೆ ಮಾಡಿ. ಏನು ಇವ್ರದ್ದೇನಾದ್ರು ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಾ? ಅಥವಾ ಇವರ ತತ್ವ ಹಿಂದೂ ವಿರೋಧಿ ನೀತಿ ಮಾತ್ರನಾ? ಹಾರಿಸ್ಲಿ. ಇನ್ನೊಂದು 118 ಅಡಿನಲ್ಲಿ ರಾಷ್ಟ್ರಧ್ವಜ ಇರಲಿ, 109 ಅಡಿನಲ್ಲಿ ಹನುಮಧ್ವಜ ಇರಲಿ, ಯಾರು ಬೇಡ ಅಂತಾರೆ? ಮಂಡ್ಯನ ಯಾರು ಮಂಗಳೂರು ಮಾಡಲ್ಲ. ಮಂಡ್ಯನೇ. ಮಂಡ್ಯ ಇಂಡಿಯಾದೊಳಗೆ ಇದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಮಂಡ್ಯ ಪಾಕಿಸ್ತಾನದೊಳಗೆ ಇಲ್ಲ, ಮಂಡ್ಯ ಇಂಡಿಯಾದಲ್ಲೇ ಇದೆ. ಮಂಡ್ಯನೇ. ಮಂಡ್ಯದಲ್ಲಿರುವಂಥ ಹನುಮ ಭಕ್ತರು ಯಾರಿಗೂ ತಲೆ ತಗ್ಸೋರಲ್ಲ, ತಲೆ ಎತ್ಕೊಂಡು ಓಡಾಡೋರು ಮತ್ತು ಆ ಹನುಮನಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿರೋರು. ಹಾಗಾಗಿ ಮಂಡ್ಯನ ಇನ್ನೇನೋ ಮಾಡ್ತೀವಿ ಅಂತ ಹೊಡಬೇಡಿ. ನೋ ಡೌಟ್ 40% ಆ್ಯಂಡ್ ಎಬೋ. ಇನ್ನೇನು ಸಾಕ್ಷಿ ಬೇಕು? ಈಗ ಈ ರಾಜ್ಯದಲ್ಲಿ ಒಬ್ಬರು ಮಾಜಿ ಸಚಿವರೇ ಹೇಳಿದ ಮೇಲೆ ಇನ್ನೇನು ಬೇಕು? ಈಗ ಮುಂಚೆ ಆದರೆ ಒಂಚೂರು ಸಿದ್ದರಾಮಯ್ಯನವರು ಜನ ಏನು ಅನ್ಕೊಂತವ್ರು ಅಂತ ಕದ್ದು ಮುಚ್ಚಿ ಮಾಡೋರು. ಅದಕ್ಕೆ ಡೈರೆಕ್ಟ್ ಡಿನೋಟಿಫಿಕೇಷನ್ ಅಂದರೆ ಜನರಿಗೆ ಅರ್ಥ ಆಗ್ಬಿಡುತ್ತೆ ಅಂತ ಅನ್ನೋ ಪದ ಬಳಸಿದ್ರು. ಅವಾಗೆಲ್ಲ ಅಧಿಕಾರಿಗಳು ಅದೇನೋ ಗೊತ್ತಿಲ್ಲ, ನನ್ನ ಸೈನ್ಗೆ ತಗೊಬಿಡ್ರಿ, ಅದೇನು ಬರ್ಬೇಕು ಬಂದುಬಿಡ್ಲಿ ಅನ್ನೋರು. ಈಗೇನಿಲ್ಲ, ಯಾವ ಮುಲಾಜು ಇಲ್ಲ, ಬಂಡತನ. ಎಲ್ಲರೂ ಅಂಗಡಿ ಬಾಗಿಲು ತಗೊಂಡು ಕೂತಿದ್ದಾರೆ. ಅಂಗಡಿ ಬಾಗಿಲು ಒಂದೇ ಲಾವ್ ಅಷ್ಟೇ. ಅದಕ್ಕೆ ಸ್ವತಃ ಶಿವರಾಮಯ್ಯ ಹೇಳಿದ್ದಾರೆ ಮತ್ತು ನಿಜವೂ ಹೌದು, ವಾಸ್ತವಿಕವಾಗಿರೋದನ್ನೇ ಹೇಳಿದ್ದಾರೆ. ಅವರೇನು ಸುಳ್ಳು ಹೇಳಿಲ್ಲ. ಅವರೇ ಆ ಸತ್ಯ ಹೇಳಿದ ಕಾರಣಕ್ಕೋಸ್ಕರ ಹಿಂಜರಿಬೇಕಾದ ಅವಶ್ಯಕತೆನೇ ಇಲ್ಲ. ಅವರು ಸತ್ಯವನ್ನೇ ಹೇಳಿದ್ದಾರೆ. ಹಾಗೇನಿಲ್ಲ, ಅವ್ರು ಬಂದ ಮೇಲೆ ಸ್ವಾಗತ ಆದಮೇಲೆ ಅವರು ಅನ್ಯ ಕಾರ್ಯದ ಚಟುವಟಿಕೆ ನಿಮಿತ್ತ ಮುಂಚೆನೇ ಹೇಳಿದರು. ಆ ಕಾರಣಕ್ಕೆ ಹೋಗಿದ್ದಾರೆ.